ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮತಬೇಟೆ ನಡೆಸಿದ್ದಾರೆ. ಹೊನ್ನಾವರ ತಾಲೂಕಿನ ಅರೆ ಅಂಗಡಿಯಲ್ಲಿ ಇವತ್ತು ಮತಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸಭೆಗಳನ್ನು ನಡೆಸುವ ಮೂಲಕ ಅಂಜಲಿ ನಿಂಬಾಳ್ಕರ್ ಮತಯಾಚನೆ ಮಾಡಿದ್ದಾರೆ. ಅಂಜಲಿ ಪ್ರಚಾರ ಸಭೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಕಿಕ್ಕಿರಿದು ಸೇರಿದ್ರು. ಬಿಜೆಪಿಯವರಿಗೆ ಸೋಲು ನಿಶ್ಚಿತ ಅನ್ನೋದು ಇದೀಗ ಬಿಜೆಪಿಗೆ ಅರಿವಾಗಿದೆ. ಧರ್ಮ ಜಾತಿ ಹೆಸರಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ. ಶಿರ್ಸಿ ಕುಮಟಾ ತಕ ಬೆಂಗಳೂರು ತಕ ದಿಲ್ಲಿ ತಕ ಒಂದ್ ಶಕ್ತಿ ಕೊಡೋರು ಪಕ್ಷ ಎಂದ್ರೆ ಕಾಂಗ್ರೆಸ್ ಪಕ್ಷ ನೀವು ತಿಳ್ಕೊಬೇಕು. ಮೊದಲೇ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆಯಿಂದ ಆ ತಾಯಿ ಹೋರಾಟ ಮಾಡಿದ್ರು. ಅದಕ್ಕೆ ನಾವು ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಸಿಗ್ಲಿಕ್ಕೆ ಒಂದು ಅವಕಾಶ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಆ ತಾಯಿ ಹಿಡಿದುಕೊಂಡು ಮಹಾತ್ಮ ಜ್ಯೋತಿರಾವ್ ಫುಲೆ, ಅಲ್ಲಿಂದ ಸತಿಯಿಂದ ಗ್ರಾಮ ಪಂಚಾಯಿತಿಯಲ್ಲಿ 50% ಹೆಣ್ಮಕ್ಳಿಗೆ ಅವಕಾಶ ಸಿಕ್ಕಬೇಕು ಅಂತ, ಅಲ್ಲಿಂದ 33% ಅವಕಾಶ ಹೆಣ್ಮಕ್ಳಿಗೆ MLA ಆಗಿ MP ಆಗಿ ನಿಲ್ಬೇಕು ಅಂತ ಅವಕಾಶ, ಅಪಾರ್ಚುನಿಟಿ ಬಹಳ ಮುಖ್ಯ ಶಬ್ದ ಇದೆ ಇದು. ಅವಕಾಶ ಕೊಡ್ಲಿಕ್ಕೆ ಸಿದ್ಧವಾಗಿ ಇದೆ ಅಂತ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಕುಟುಂಬ, ಎಲ್ಲ ಹಿರಿಯರ ನಾಯಕರು, ಎಲ್ಲ ಹಿರಿಯರು ಆ ಒಂದು ಕನಸಿಟ್ಕೊಂಡು ನಮ್ಮಲ್ಲಿ ಹೇಳ್ತಾರೆ, ಒಬ್ರೇ ಗಂಡಸರು ಓದಿದ್ರೆ ಪಾಪ ಅವರು ಒಬ್ರೇ ಓದ್ಕೊಂಡು ಹೋಗ್ತಾರೆ, ಆದ್ರೆ ಹೆಣ್ಮಕ್ಳಿಗೆ ನೀವು ಕಲ್ತಿದ್ರೆ ಅವರು ಕನಿಷ್ಠ 5 ಇಂದ 6 ಜನರಿಗೆ ಮುಂದೆ ಕಲಿತಾರೆ ಅಂತ ಒಂದು ಹಳೆ ಭಾಷೆಯಲ್ಲಿ ಆ ಟೈಮ್ನಲ್ಲಿ ಹೇಳ್ತಾ ಇದ್ರು. ನಿಜವಾಗ್ಲೂ ಇವತ್ತು ಕೂಡ 33% ರಿಸರ್ವೇಶನ್ ಆಗ್ಬೇಕಂತ ಹೋರಾಟ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ರಾಜ್ಯಸಭೆಯಲ್ಲಿ ಅದು ಪಾಸ್ ಆಗಿದೆ, ಲೋಕಸಭೆಯಲ್ಲಿ ಬಂದು ನಿಲ್ದಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು, ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಬರೀ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಾರ ಹೇಳಿ ಇವತ್ತು ಹುಬ್ಳಿ ಧಾರವಾಡಲ್ಲಿ ಮೊನ್ನೆ ಇರ್ತಕ್ಕಂಥ ಘಟನೆ ಬಹಳ ದುಃಖ ಘಟನೆ ಇದೆ. ಆ ನೇಹಾ ಬಾಲಕಿಗೆ ನಾನು ಮೊನ್ನೆನೆ ಶ್ರದ್ಧಾಂಜಲಿ ಅರ್ಪಿಸಿ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೆಂಡತಿ ರೋಹಿಣಿ ಅವರು ಕೂಡ ಅಲ್ಲಿಂದ ನಮ್ಮ ಕಿತ್ತೂರಿಂದ ಹೋಗಿ ಅಲ್ಲಿ ಮನೆ ಹೋಗಿ ಭೇಟಿ ಮಾಡಿಸಿ ಆ ತಾಯಿಗೆ ಸಮಾಧಾನ ಮಾಡಿ ಬಂದಿದ್ದಾರೆ. ಆದ್ರೆ ಒಂದ್ ಘಟನೆಗೆ ಹೆಂಗ್ ರಾಜಕಾರಣಗೆ ಉಪಯೋಗ ಮಾಡಬೇಕೋ ಈ ಬಿಜೆಪಿ ನಾಯಕರು ಕಡೆಯಿಂದ ಕಲಿಬೇಕು ಯಾರೊಬ್ಬರೇ. ಅಂತಹ ವಿಷಯಕ್ಕೆ ಕೂಡ ಈಗ ಇಲೆಕ್ಷನ್ ಹೆಂಗ್ ನಮ್ಗೆ 0 ಆಗ್ತಾ ಇದೆ, ನಾವು ಸೋಲ್ತೀವಿ ಅಂತ ವಿಶ್ವಾಸ ಅವರಿಗೆ ಇದೆ. ಅದಕ್ಕೆ ಈ ಘಟನೆಗೆ ಉಪಯೋಗ ಹೆಂಗ್ ಮಾಡಬೇಕು ಅಂತ ಬೇಟಿ ಬಚಾವ್ ಬೇಟಿ ಪಡಾವ್ ನಾರನಲ್ಲಿ ಅವರು ಈಗ ಉಪಯೋಗ ಮಾಡಿ ಏನ್ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಇಲ್ಲಿವರೆಗೂ, ನಾವೇ ರಕ್ಷಣೆ ಮಾಡ್ತಾ ಇದ್ದೀವಿ, ನಾವೇ ಎಲ್ಲ ಹೆಣ್ಮಕ್ಳಿಗೆ ಮಾನ ಸಮ್ಮಾನ ಕೊಡ್ತಾ ಇದ್ದೀವಿ. ಆದ್ರೆ ಇಂಥ ಜಾತಿ ಧರ್ಮ ಮೇಲೆ ಬೆಂಕಿ ಹಾಕೋದು ಕೆಲಸ ಈ ಬಿಜೆಪಿ ನಾಯಕರದು, ಈ ಬಿಜೆಪಿ ಕೇಂದ್ರ ಸರ್ಕಾರದ್ದು, ಈ ಬಿಜೆಪಿ ರಾಜ್ಯ ನಾಯಕರಿಗೆ ಎಲ್ಲಿ ನಾವು ನಿಲ್ಲಿಸಬೇಕಾದ್ರೆ ನಾವು ಎಲ್ಲರೂ ಒಗ್ಗಟ್ಟೆಯಾಗಿ ಬರೋದು ಚುನಾವಣೆಗೆ ಅವರಿಗೆ ದಾರಿ ತೋರಿಸಿ ಕನಿಷ್ಠ 20 ರಿಂದ 25 ಕಾಂಗ್ರೆಸ್ ಸಂಸದರು ನಾವು ಮೇಲೆ ಕಳಿಸ್ಲೇಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಬೆಂಕಿ ಹಾಕೋದು, ಧರ್ಮ ರಾಜಕಾರಣಕ್ಕೆ ತರೋದು, ಜಾತಿ ರಾಜಕಾರಣಕ್ಕೆ ತರೋದು, ಇಂಥ ಘಟನೆ ಯಾವ ಉಪಯೋಗ ಮಾಡೋದು, ಛತ್ರಪತಿ ಶಿವಾಜಿ ಮಹಾರಾಜ ಹೆಸರು ಕೆಟ್ಟ ಮಾಡೋದು, ರಾಮ ಉಪಯೋಗ ಮಾಡೋದು, ದೇವರು ಇನ್ನು ಯಾವ ಇದ್ದಾರೆ ಅವರು ಉಪಯೋಗ ಮಾಡಿ ಒಂದ್ ಧರ್ಮ ಸಂಸ್ಕೃತಿ ಒಂದ್ ಕಡೆ ಇರ್ತದೆ, ರಾಜಕಾರಣ
ಸಮಾಜ ಸೇವೆ ಒಂದ್ ಸೈಡ್ ಇರ್ತದೆ. ಇದು ಎರಡು ಮಿಕ್ಸ್ ಮಾಡಿದ್ರೆ ಏನ್ ಹೇಳ್ಬೇಕು ನಾವು ಇವರಿಗೆ? ಬರೀ ಸ್ವಂತ ರಾಜಕೀಯವಾಗಿ ಇವರಿಗೆ ಫಲ ಸಿಕ್ಕಬೇಕು, ಅದಕ್ಕೆ ಇದು ಎಲ್ಲ ಇವರು ಮಿಶ್ರಣೆ ಮಾಡಿ ಒಂದು ಖಿಚಡಿ ಅಂತ ಬರ್ತದೆ, ಪೊಂಗಲ್ ಹೇಳ್ತೀವಿ ನಾವು. ಆ ಪೊಂಗಲ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ತೀವಿ ನಾವು, ಏನಂತ ಒಂದು ಟೇಸ್ಟ್ ಬರ್ಲಿ ಅಂತ ಪೊಂಗಲ್ ಇವರು ಎಲ್ಲರೂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕೆ ಅಂದ್ರೆ ಕೆಲ್ಸನೇ ಇಲ್ಲ. ಏನ್ ತಂದಿದ್ರು? ಸೈಕಲ್ ಕೊಡ್ಬೇಕಪ್ಪ, ಎಲ್ಲ ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ಅಂತ ಸೈಕಲ್ ಕೊಡ್ಬೇಕು. ನಾನು ಕೂಡ ಶಾಸಕಿ ಆಗಿದೆ ಫಸ್ಟ್ ಟೈಮ್, ಬಹಳ ಖುಷಿಯಿಂದ 8th ಸ್ಟ್ಯಾಂಡರ್ಡ್ ಹುಡುಗರಿಗೆ ಸೈಕಲ್ ಸಿಗ್ತಾ ಇದೆ ಅಂತ. ಆ ಸೈಕಲ್ ಕ್ವಾಲಿಟಿ ನೋಡಿದ್ರೆ ರಸ್ಟೆಡ್, ಟೋಟಲಿ ರಸ್ಟೆಡ್. ಆ ರಿಪೇರಿ ಮಾಡ್ಲಿಕ್ಕೆ 1,000 ರೂಪಾಯಿ ಹೋಗ್ತಾ ಇದ್ರು. ಆ ಬರೀ ಹವಾ ತುಂಬಲಿಕ್ಕೆ ಅಲ್ಲ, ರಿಪೇರಿ ಮಾಡ್ಲಿಕ್ಕೆ 1,000 ಹೋಗ್ತಾ ಇದ್ದು. ಆ ಸೈಕಲ್ ಯೋಜನೆ ಇವತ್ತು ಎಲ್ಲಿದೆ? 1, 2, 3 ವರ್ಷ ಕೂಡ ಕೊಟ್ಟಿಲ್ಲ ಅವರು. ಬಹುಶಃ ಆ ಸೈಕಲ್ ಅಲ್ಲಿ ಹಿಡ್ಕೊಂಡು ಯಡಿಯೂರಪ್ಪನೇ ಸೈಕಲ್ ಎಲ್ಲಿ ಬಿಸಾಕ್ಬಿಟ್ಟಿದ್ದೀರಾ ಅಂತ ಇವತ್ತು ಕೇಳೋದು ಪ್ರಶ್ನೆ ಬರ್ತದೆ. ಅದೇ ನಿಟ್ಟಿನಲ್ಲಿ ನಾವು 5 ಗ್ಯಾರಂಟೀಸ್ ಕೊಡ್ತಾ ಇದ್ದೀವಿ ಅಂತ, 5 ಗ್ಯಾರಂಟೀಸ್ ಬರೀ ಲೋಕಸಭೆ ಚುನಾವಣೆವರೆಗೂ ಇದೆ, ಆಮೇಲೆ ನಿಲ್ಲಿಸ್ತಾರೆ ಅಂತ ಸುಳ್ಳು ಮಾಹಿತಿ ಕೂಡ ಈಗ ಜನರಿಗೆ ತಪ್ಪು ದಾರಿ ತೋರಿಸೋದು